ನಿನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ರಾಜಕೀಯವಾಗಿ ಮುಖಭಂಗ ಅನುಭವಿಸಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿದೆ. ಒಟ್ಟು 11 ಮಂದಿ ಶಾಸಕರು ಅಡ್ಡ ಮತದಾನ ಮಾಡಿರೋದು ಖಚಿತ ಆಗಿದೆ. ಸದ್ಯ ಅಡ್ಡ ಮತದಾನದ ಅಡ್ಡ ಪರಿಣಾಮಗಳು ಏನೆಲ್ಲ ಆಗತ್ತೆ ರಾಜಕೀಯವಾಗಿ ಮಾತನಾಡೋಣ. ಪರಿಷತ್ನ ಫಲಿತಾಂಶ ದೋಸ್ತಿಯಲ್ಲಿ ಸದ್ದ ಅಡ್ಡ ಪರಿಣಾಮ ಬೀರ್ತಾ ಇದೆ. ಒಟ್ಟು 11 ಮಂದಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ದೋಸ್ತಿ ಪಕ್ಷ ಕಂಗಾಲಾಗಿದೆ. ಡಿ.ಕೆ. ಶಿವಕುಮಾರ್ ತಾವು ಏನನ್ನ ಬಯಸಿದ್ರೋ ಅದನ್ನ ಸಾಧಿಸಿದ್ದಾರೆ. ಏನಾಗಬೇಕಿತ್ತು ಅಂತ ಅವರು ಅನ್ಕೊಂಡಿದ್ರೋ ಅದಾಗಿದೆ. ಒಟ್ಟು 11 ಶಾಸಕರು ತಮ್ಮ ಅಭ್ಯರ್ಥಿಯನ್ನ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿರು. ಕಾಂಗ್ರೆಸ್ ತನ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಬಿಜೆಪಿಯು ಕೂಡ ಒದ್ದಾಡಿ ತನ್ನ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ತು. ಜೆಡಿಎಸ್ನ ಅಭ್ಯರ್ಥಿ ಹೀನಾಯವಾಗಿ ಸೋತ್ರು. ಎಲೆಕ್ಷನ್ನಲ್ಲಿ ಅವರ ಪಕ್ಷದ ಓಟು ಅವ್ರಿಗೆ ಬರಲಿಲ್ಲ. ನಿನ್ನೆ ಇಡೀ ದಿನ ನಡೆದಂತ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಂಗ್ರೆಸ್ ಕ್ಲಿಯರ್ ಇತ್ತು. ನಮ್ಮ 5ನೇ ಅಭ್ಯರ್ಥಿಯನ್ನ ನಾವು ಸುಲಭವಾಗಿ ಗೆಲ್ಲಿಸಿಕೊಳ್ತೀವಿ. ಯಾಕೆ ಅಂತಂದ್ರೆ ನಿನ್ನೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ಓಟುಗಳ ವಿಭಜನೆಯನ್ನ ಮಾಡಿಕೊಂಡಿತ್ತು. ಯಾವ ರೀತಿ ಅಂತಂದ್ರೆ ಯಾರು ಯಾರಿಗೆ ವೋಟ್ ಹಾಕಬೇಕು. ಬಿ.ಕೆ. ಹರಿಪ್ರಸಾದ್ ಅವರಿಗೆ ಎಷ್ಟು ಜನ, ತಿಪ್ಪಣ್ಣಪ್ಪ ಅವರಿಗೆ ಎಷ್ಟು ಜನ, ಈ ರೀತಿ ಡಿವೈಡ್ ಮಾಡಿದ್ರು. ಹೆಂಗೆ ಅಂತಂದ್ರೆ ಬಿ.ಕೆ. ಹರಿಪ್ರಸಾದ್ಗೆ 30, ತಿಪ್ಪಣ್ಣಪ್ಪ ಅವರಿಗೆ 30, ಶಿವಣ್ಣ ಅವರಿಗೆ 30, ಮೋಹನ್ ಅವರಿಗೆ 29, ಕ್ಷಮಿಸಿ 29. ಉಳಿಕೆ 21 ಮತಗಳು ವಿನಯ್ ಕಾರ್ತಿಕ್ ಅವರಿಗೆ. ಆಗ್ಲೇ ಒಂದು ಅಂದಾಜು ಸಿಕ್ಕಿತ್ತು, ಏನೋ ಒಂದು ಆಗ್ತಾ ಇದೆ ಅಂತ. ಕಾಂಗ್ರೆಸ್ ಏನನ್ನೋ ಮಾಡೋದಕ್ಕೆ ಹೊರಟಿದೆ ಅನ್ನುವಂಥ ಅಂದಾಜು ನಿನ್ನೆ ಬೆಳಗ್ಗೆ ಹೊತ್ತಿಗೆ ಸಿಕ್ಕಿತ್ತು. ಆದ್ರೆ ಬಿಜೆಪಿಗೆ ಅದರ ಅಂದಾಜೇ ಸಿಕ್ಕಿರ್ಲಿಲ್ವಾ ಗೊತ್ತಿಲ್ಲ. 11 ಎಕ್ಸ್ಟ್ರಾ ವೋಟು ವಿನಯ್ ಕಾರ್ತಿಕ್ಗೆ ಬಂದಿದೆ. ನೀವು ಕೇಳಬಹುದು, ಅದು ಬಂದಂತ ಎಕ್ಸ್ಟ್ರಾ ವೋಟು ವಿನಯ್ ಕಾರ್ತಿಕ್ಗೆ ಬಂತು ಅಂತ ಹೆಂಗ್ ಖಚಿತವಾಗಿ ಹೇಳ್ತೀರಿ ಅಂತ. ನಾನು ಆಗ್ಲೇ ಹೇಳಿದೆ, ವಿನಯ್ ಕಾರ್ತಿಕ್ ಅವರಿಗೆ ಕಾಂಗ್ರೆಸ್ನ ಓಟು ಹಂಚಿಕೆಯಾಗಿದ್ದಿದ್ದೇ 21. ಅವರು ಪಡೆದಂತ ಓಟು 32. ಎಲ್ಲರಿಗಿಂತ ಹೆಚ್ಚು ಮತಗಳನ್ನು ಅವರು ಪಡೆದಿದ್ದಾರೆ. ಅಲ್ಲಿಗೆ ಬಂದಂತ ಅಷ್ಟು ಮತಗಳು, ಕ್ರಾಸ್ ಆಗಿ ಬಂದಂತ ಅಷ್ಟು ಮತಗಳು ವಿನಯ್ ಕಾರ್ತಿಕ್ ಅವರಿಗೆ ಬಂದಿದೆ. ಕಾಂಗ್ರೆಸ್ನ 1 ಓಟು ಆಚೆ ಈಚೆ ಆಗಿಲ್ಲ. ಅಸಿಂಧು ಆಗಲಿಲ್ಲ, ಅಥವಾ ಜೆಡಿಎಸ್ ಲೆಕ್ಕ ಹಾಕದಂಗೆ ಬಿಜೆಪಿ ಲೆಕ್ಕ ಹಾಕದಂಗೆ ಅದು ಜೆಡಿಎಸ್ಗೆ ಬಂದು ಬರುತ್ತೆ ಅಂಥದ್ದು ಏನೂ ಆಗಿಲ್ಲ. ಕಾಂಗ್ರೆಸ್ನ ಅಷ್ಟು ಓಟುಗಳು ಅವರು ಅಂದುಕೊಂಡ ರೀತಿಯಲ್ಲೇ ಚಲಾವಣೆಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಅನ್ನು ನಾವು ಗಮನಿಸಬೇಕು. ತನ್ನ ಆಪ್ತನಿಗೆ ಕಾಂಗ್ರೆಸ್ನಿಂದ 21 ಓಟನ್ನು ಇಟ್ಕೊಂಡಿದ್ರು. ಗೆಲ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ, ಅಥವಾ ಕ್ರಾಸ್ ವೋಟಿಂಗ್ ಆಗೇ ಆಗತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ಆಗೇ ಆಗಿದೆ. ಅದೇ ರೀತಿಯಾಗಿದೆ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇರೋದು ಎಷ್ಟು ಎಲ್ಲಿಂದ ಹೋಯ್ತು ಅಂತ. ಬಿಜೆಪಿಯ 6 ಓಟು, ಜೆಡಿಎಸ್ನ 5 ಓಟು ಕ್ರಾಸ್ ಆಗಿದೆ. ಕ್ರಾಸ್ ವೋಟಿಂಗ್ ಆಗಿರೋದು 6 ಮತ್ತು 5 ಅಂತ. ಬಿಜೆಪಿಯವರು 3 ಅಂತ ಹೇಳ್ತಾ ಇದ್ದಾರೆ, ಜೆಡಿಎಸ್ ಅವರು 4 ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ರೀತಿ ಆಗಿಲ್ಲ. 6 + 5 11. ಬಿಜೆಪಿಯ ಲಿಂಗರಾಜ್ ಪಾಟೀಲ್ ಅವರಿಗೆ 30 ಓಟುಗಳನ್ನ ಬಿಜೆಪಿ ನಿಗದಿಪಡಿಸಿತ್ತು. ಅವರಿಗೆ ಬಂದಿದ್ದು 27. ಸೊ 3 ಮೈನಸ್ ಆಯಿತು, ಅದು ಕ್ರಾಸ್ ಆಗಿದೆ. ಈ ಕಡೆ ಜೆಡಿಎಸ್ಗೆ ಬಿಜೆಪಿ 3 + 1 ಓಟನ್ನು ಹಂಚಿಕೆ ಮಾಡಿತ್ತು. ಯತ್ನಾಳ್ ಅವರು ಸೇರಿ. ಯತ್ನಾಳ್ ಅವರ ಓಟು ಆಚೆ ಈಚೆ ಆಗಿಲ್ಲ, ಬದಲಾಗಿ ಬಂದಂತ ಉಳಿದ 3 ಓಟುಗಳು ಆಚೆ ಈಚೆ ಆಗಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಜೆಡಿಎಸ್ನ 5 ಓಟು ಕಾಂಗ್ರೆಸ್ಗೆ ಚಲಾವಣೆಯಾಗಿದೆ. ಜೆಡಿಎಸ್ಗೆ ಬರಬೇಕಿದ್ದು 22 ಓಟು ಲೆಕ್ಕಾಚಾರದ ಪ್ರಕಾರ, ಬಂದಿದ್ದ 14. ಜೆಡಿಎಸ್ ಮತ್ತು ಬಿಜೆಪಿಯ ನಿರೀಕ್ಷೆ ಹುಸಿಯಾಗಿದೆ. ಕಾಂಗ್ರೆಸ್ ಬಯಸಿದ್ದನ್ನ ಪಡೆದಿದೆ. ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ.
ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋ ಅಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವ ಮಿಸ್ಟೇಕ್ ಆಗಿದೆ, ಒಂದು ಓಟು ನಮ್ಮದು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು 30 ಓಟು ರಘು ಅವ್ರಿಗೆ ಕೊಟ್ಟಿದ್ರಿ, ಅದರಲ್ಲಿ 1 ಓಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ಓಟು ನಾವು ಪಾಟೀಲ್ರು ಕೊಟ್ಟಿದ್ರಿ, ಅದರಲ್ಲಿ 3 ಓಟು ಮಿಸ್ ಆಗಿದೆ. ಇನ್ನು 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. ಸೊ ನಮ್ಮದು 3 ಓಟು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಕಾಣ್ತಾ ಇದೆ. 3 ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತೆ ರಘು ಕೌಟಿಲ್ಯ ಅವ್ರಿಗೆ ಕೊಟ್ಟಂತ 30 ಓಟ್ಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಮುಂದೆ ಪಕ್ಷ ತೀರ್ಮಾನ. 3 ಮತಗಳು ಲಿಂಗರಾಜ್ ಪಾಟೀಲ್. ಇವತ್ತು ಬೆಳಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿ. ನಾನಿಟ್ಟಂತ ಅತಿಯಾದಂತ ನಂಬಿಕೆಯೇ ನಮಗೆ ಮುಳುವಾಗಿದೆ ಅಂತ ಮಾತನಾಡಿದ್ರು. ನೋಡೋಣ. ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ನನಗೆ ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅವರ ಒಂದು ಶಕ್ತಿ ತುಂಬಬೇಕು, ತುಂಬ್ಕೊಂಬಂದಿದ್ದಾರೆ. ಆದರೆ ಕಳೆದ 20 ವರ್ಷದಲ್ಲಿ ಸುದೀರ್ಘವಾಗಿ ಈ ಪಕ್ಷದ ಕಾರ್ಯಕರ್ತರ ಸಂಘಟನೆ ಜೊತೆಗೆ ಪಕ್ಷಕ್ಕೆ ಆರ್ಥಿಕವಾಗಿ ಶಕ್ತಿ ಇಲ್ಲದೇ ಇದ್ದರೂ ಈ 20 ವರ್ಷ ಈ ಪಕ್ಷ ಇನ್ನೂ ಈ ರಾಜ್ಯದಲ್ಲಿ ಒಂದು ಅಸ್ತಿತ್ವ ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನಾದರೂ ನಾನು ಕಾರ್ಯಕರ್ತರ ಜೊತೆಗೂಡಿ ಇಲ್ಲಿವರೆಗೆ ಉಳಿಸ್ಕೊಂಬಂದಿದ್ದೇನೆ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋಲ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು ನಾವು. ಇಲ್ಲ ಪಾಪ ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅಲ್ಲಿಗೆ 11 ಜನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ವಿನಯ್ ಕಾರ್ತಿಕ್ ಅವರಿಗೆ ಓಟು ಬಿದ್ದಿದೆ ಆ ಕ್ರಾಸ್ ವೋಟಿಂಗು. ಅದರಲ್ಲಿ 6+5 ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್. 5 ಮಂದಿ JDSನಿಂದ 6 ಮಂದಿ BJPಯ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡರು ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಬಿಜೆಪಿಯಿಂದ ವೆಂಕಟೇಶ್ ದೊಡ್ಡೇರಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. JDSನಿಂದ ಪ್ರದೀಪ್ ಜೊತೆಗಿದ್ದಾರೆ. ಪ್ರದೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟೇಶ್ ದೊಡ್ಡೇರಿ ಅವರಿಂದಲೇ ಶುರು ಮಾಡ್ತೀನಿ. ಬಹುಶಃ ಪುವರ್ ಪ್ಲಾನಿಂಗು, ಓವರ್ ಕಾನ್ಫಿಡೆನ್ಸು ಸ್ಪಷ್ಟವಾಗಿ ಕಾಣ್ತಾ ಇದೆ ಬಿಜೆಪಿಯ ಈ ಪರಿಸ್ಥಿತಿಯನ್ನು ಗಮನಿಸಿದರೆ. ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರ ವಿಕಸಿತ ಭಾರತದ ನಿಟ್ಟಿನಲ್ಲಿ 12 ವರ್ಷಗಳ ಕಾಲ ಭ್ರಷ್ಟಾಚಾರ ರಹಿತವಾಗಿ ವಿಕಸಿತ ಭಾರತಗಳ ನಡೆಯುವಂಥ ಸಂದರ್ಭದಲ್ಲಿ ಯಾವ ಸೈದ್ಧಾಂತಿಕ ನೆಲೆಯಿಂದ ಜನ ಅವ್ರನ್ನ ಪ್ರೀತಿಯಿಂದ ನಂಬಿಸಿ ಗೆಲ್ಲಿಸಿಕೊಟ್ಟರೋ ನಮ್ಮ ಪಕ್ಷದ 3 ಜನ MLAಗಳು
ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಗೊತ್ತಾಗಿರೋದು ನಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ ನಾನು ಅದ್ರ ಭಾವಿಸ್ತೇನೆ. ಅದನ್ನು ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ರವರು ಹಾಗೆ ವಿಜೇಂದ್ರ ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. 3 ಜನ ಒಟ್ಟಲ್ಲಿ 4 ಜನ ಇದ್ದರು, ಅದರಲ್ಲಿ ಒಂದು ಕ್ರಾಸ್ ಓಡಿದ ತಿರಸ್ಕೃತ ಮತ ಆಗಿದೆ, 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಅಂಕೆ ಸಂಖ್ಯೆಗಳಿಂದ ನೇರವಾಗಿ ಕಾಣ್ತಾ ಇದೆ. ಅದ್ರ ಬಗ್ಗೆ ನಮಗಿದೆ, ಅದನ್ನು ಅತ್ಯಂತ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನಿದೆ ನನ್ನ ಪ್ರಶ್ನೆ ಇದ್ದಿದ್ದು ವೆಂಕಟೇಶ್ ಅವರೇ, ಪುವರ್ ಪ್ಲಾನಿಂಗು ಅಂತ. ಪ್ಲಾನಿಂಗ್ ಇಲ್ಲ ಶಾಸಕ. ಯಾಕೆಂತಂದ್ರೆ ನಾನು ಯಾಕೆ ಅಂತ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿನ್ನೆ ಬೆಳಗ್ಗೆಯೇ ಗೊತ್ತಾಗಿತ್ತು ಕಾಂಗ್ರೆಸ್ಸು 30, 30, 30, 29 ಅಂತ ಹಂಚಿಕೆ ಮಾಡಿ 5ನೇ ಅಭ್ಯರ್ಥಿಗೆ 21 ಓಟು ಉಳಿಸ್ಕೊಂಡಿದೆ ಅಂತ. ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಆ ಕಡೆಯಿಂದ ಬರುತ್ತೆ ಓಟು ಅಂತ. ನಿಮ್ಗೆ ತಡೆಯೋದಕ್ಕೆ ಎಲ್ಲ ಅವಕಾಶಗಳಿತ್ತು, ನೀವು ಅದನ್ನು ಮಾಡಲೇ ಇಲ್ಲ. ಅದನ್ನ ಎಲ್ಲ ಅವಕಾಶಗಳನ್ನು ಮಾಡಲಾಗಿತ್ತು. ಮತ್ತು ಪಾರ್ಟಿ ಒಂದು ಶಾಸಕಾಂಗ ಸಭೆಯನ್ನು ಕರೆದು ಅದರಲ್ಲಿ ಎಲ್ಲರಿಗೂ ಕೂಡ ಒಂದು ಅಲೋಕೇಟ್ ಮಾಡಿ 30 ಮಾಡಲಾಗಿತ್ತು. ಈ ಮಾನವ ಸ್ವಭಾವ ಅಂದಂಥ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ಏನಿದೆ, ಆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳೇನಿದ್ದಾರೆ ಅವರ ಆಸೆ ಆಮಿಷಗಳನ್ನು ತೋರಿಸಿ ಅದರಲ್ಲೂ ಕೂಡ ನಮ್ಮ ಒಂದು ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯಂಥ ಸೆಳೆಯುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅವರು ಮಾಡಿ ಒಂದನ್ನು ಹೇಳ್ತಾರೆ, ನಾನು ಯಾರ ಜೊತೆಗೂ ನಾನು ಮಾತಾಡಿಲ್ಲ, ಯಾರಿಗೂ ಪ್ರೇರೇಪಣೆಯಲ್ಲಿ ಮಾಡ್ತಿಲ್ಲ ಅಂತ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರಲ್ಲಿ ಇಡೀ ರಾಜ್ಯದ ಮುಂದೆ ತಮ್ಮ ಒಂದು ಸುಳ್ಳನ್ನು ಹೇಳಿದ್ದಾರೆ. ನಾನು ಯಾರಿಗೂ ಮಾತಾಡಿಲ್ಲ, ನಾನು ಯಾರಿಗೂ ಆಮಿಷವನ್ನು ನೀವು ಮಾತ್ರ ಮಾಡಬೇಕು ಅಂತ ನಾವು ಮಾಡಬೇಕು. ಈಗ ನೋಡಿ, ನಮಗೆ ಮಾತ್ರ GPA ಅದು, ನಾವು ಮಾತ್ರ ಬೇರೆ ರಾಜ್ಯದಲ್ಲಿ ಮಾಡಬಹುದು, ಕಾಂಗ್ರೆಸ್ ಅವರು ಮಾಡಬಾರದು. ಯಾರು GPA ಕೂಡ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರವ್ರ ಪಕ್ಷಕ್ಕೆ ಏನ್ ಬೇಕೋ ಮಾಡಿದ್ದಾರೆ. ನಮ್ದು ಪಕ್ಷದಲ್ಲಿ 2 ಕ್ಯಾಂಡಿಡೇಟ್ ನಾವೇನ್ ಗೆಲ್ಲಬೇಕಾಗಿತ್ತು, ನಾವು ಗೆದ್ದಿದ್ದೀವಿ. ಸ್ವಲ್ಪ ಹಿನ್ನಡೆ ಆಗಿದೆ, ಆ ಹಿನ್ನಡೆಯನ್ನ ಮುಂದಿನ ದಿನಗಳಲ್ಲಿ ನಾನು ಕೇಳಿದ್ದೇನು ಗೊತ್ತಾ ವೆಂಕಟೇಶ್ ಅವರೇ, ನಿನ್ನೆ ಬೆಳಗ್ಗೆನೆ ಅಂದಾಜು ಸಿಕ್ಕಿತ್ತು ಕ್ರಾಸ್ ವೋಟಿಂಗ್ ಆಗೇ ಆಗುತ್ತೆ. 21 ಓಟನ್ನ ವಿನಯ್ ಕಾರ್ತಿಕ್ ಅವರಿಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಆ ಕಡೆಯಿಂದ ಬರಲೇಬೇಕು. ನೀವು ಪೂರ್ ಪ್ಲಾನಿಂಗು, ಓವರ್ ಕಾನ್ಫಿಡೆನ್ಸ್ ನ ಕಾರಣಕ್ಕಾಗಿ ಈ ಸ್ಥಿತಿಯನ್ನು ತಂದ್ಕೊಂಡ್ರಿ ಅಂತ ಕೈಯಾರೆ ತಂದ್ಕೊಂಡ್ರಿ. ನಮಗೆ ಗೊತ್ತಿರಲಿ, ಕಡೆ ಗಳಿಗೆಯಲ್ಲಿ ನಾವು ಅದನ್ನು ಈ 30ಕ್ಕೆ ಹೇರಿಸಿದಂಥ ಉದ್ದೇಶ ಅದೇ. ನಾವು ಪ್ಲಾನ್ ಮಾಡಿದ್ದೀವಿ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಮತ್ತು ನಮ್ಮದು ಒಂದು ಸುಭದ್ರವಾದಂಥ ವಿರೋಧ ಪಕ್ಷವಾಗಿ ನಮಗೆ ಈಗಿನ ಇರ್ತಕ್ಕಂಥ ಕಾಂಗ್ರೆಸ್ಸಿನ ನೇತಾರರು ಏನು ಆಟ ಆಡ್ತಾರೆ ಅನ್ನೋದು ಗಮನದಲ್ಲಿ ಇಟ್ಕೊಂಡೆ ಕೂಡ ನಾವು ನಮ್ಮ ಸ್ಟ್ರಾಟಜಿಯನ್ನು ಮಾಡಿ 28 ಕೊಟ್ಟಿದ್ದಾರೆ, 30 ಕೊಟ್ಟು 2 ಮತಗಳನ್ನು 4 ಮತಗಳನ್ನು ನಾವು JDS ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. 3 ಜನನೂ ಓಟ್ ಹಾಕಿಲ್ವಲ್ಲ ವೆಂಕಟೇಶ್ ಅವರಿಗೆ? ಹೌದು, ಹಾಗಿಲ್ಲ. ಕೊಟ್ಟ 3 ಜನ ನೀವು ಯಾರನ್ನ ಕೊಟ್ಟರು ಅವರು JDSಗೆ ಓಟ್ ಹಾಕಿಲ್ಲ, ಅವರು ಕಾಂಗ್ರೆಸ್ಗೆ ಹಾಕಿದ್ದಾರೆ. ಅತ್ಯಂತ ವಿನಮ್ರತೆಯಿಂದ ನಾನು ಅದು ಒಪ್ಕೊಳ್ತೇನೆ. ತಮಗೊಂದು ಗೊತ್ತಿರಲಿ, ಇದೇನು ಮೊದಲನೇದನ್ನಲ್ಲ. ನಿನ್ನೆ ಸುರ್ಜೇವಾಲಾ ಅವರು ಹೇಳಿ ಕರ್ನಾಟಕದ ಜನ ನಮಗೆ ಗ್ಯಾರಂಟಿ ಮತ್ತು ಅಭಿವೃದ್ಧಿಗೋಸ್ಕರ ಓಟ್ ಹಾಕ್ಬಿಟ್ಟಿದ್ದಾರೆ, ಇದು ಇತಿಹಾಸ ಬರೆದ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ಸಿನ ನಮ್ಮ ನಾಯಕರಿಗೆ ಮತ್ತು ಕಾಂಗ್ರೆಸ್ಸಿನ ನಮ್ಮ ಕಾಂಗ್ರೆಸ್ ದುರುಣರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 2012ರಲ್ಲಿ ಇಕ್ಬಾಲ್ ಸರ್ಡ್ಗಿ ಅವರನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ 7 ಜನ ಕಾಂಗ್ರೆಸ್ನವರು ಕ್ರಾಸ್ ವೋಟಿಂಗ್ ಮಾಡಿ ಅಡ್ಡಮತ ಮಾಡಿ ಅವನು ಸೋಲಿಸಿದ್ರು. ಅದೇ BR ಸುದರ್ಶನ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಅವರಿಗೆ ವರದಿಯನ್ನು ಕೊಡಲಾಯಿತು, ಹೌದು 7 ಜನ ಮಾಡಿದ್ದಾರೆ ಅಂತ. ಇದು ಪ್ರಜಾಪ್ರಭುತ್ವ. ಇಷ್ಟೇ ಯಾಕೆ ನಿಮಗೆ ಜಾರ್ಖಂಡಲ್ಲಿ ಇವತ್ತು ರಾಜ್ಯಸಭೆಯಲ್ಲಿ ಅವರು ಸೋತಿದ್ದಾರೆ. ಇದು ರಾಜ್ಯದ ಏನು ಮಾಡ್ತೀರಿ, ಇದು ಕೆಲವು ಕಡೆ ಆಗಿದೆ. ನಾವು ಎಷ್ಟು ಪ್ರಯತ್ನಗಳು ನಮ್ಮ ಸ್ಥಳೀಯ ನಾಯಕರು ಮತ್ತು ರಾಷ್ಟ್ರಮಟ್ಟದ ನಾಯಕರು ಮಾಡಿದಾಗ್ಯೂ ಕೂಡ ಕೆಲವು ಹಿತಾಸಕ್ತಿಗಳಿಗೆ ಬಲಿಯಾಗಿ ಇದು ನಮ್ಮ ಅಸಂಖ್ಯಾತ ಸಾವಿರಾರು ಲಕ್ಷಾಂತರ ಒಂದು ಏನು ಬಿಜೆಪಿಯ ಮತದಾರರಿದ್ದಾರೆ, ಯಾವ ಒಂದು ಮತದಾರರು ಏನು ಮಾಡ್ತಾರೆ, ಅವರಿಗೆ ಆ ನೋವಿನಲ್ಲಿ ನಮ್ಮ ರಾಜ್ಯ ಮುಖಂಡರು ಮತ್ತೆ ರಾಷ್ಟ್ರ ಮುಖಂಡರು ಮತ್ತೆ ನಾವು ಕೂಡ ವೈಯಕ್ತಿಕವಾಗಿ ನಾವು ನಮ್ಮ ಕಾರ್ಯಕರ್ತರ ಜೊತೆಲಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾರು ಈ ತಪ್ಪು ಮಾಡಿದ್ದಾರೆ ಅವರಿಗೆ ಒಂದು ಶಿಕ್ಷೆ ಮಾಡುವಂತ ಕೆಲಸನ ಮುಂದಿನ ಕ್ರಮದಲ್ಲಿ ಅವರಿಗೆ ಒಂದು ದಟ್ಟವಾದಂತ ಒಂದು ಪ್ರಕ್ರಿಯೆಯನ್ನು ತಗೊಂಡು ನಾವು ಅದನ್ನ ಮಾತಾಡೋಣ. ವೆಂಕಟೇಶ್ ಅವರಿಗೆ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಕೂಡ ಜಾಯ್ನ್ ಆದ್ರು. ಇನ್ನು ನಟರಾಜ್ ಗೌಡ್ರನ್ನ ಕೇಳಬೇಕು. ಇನ್ನು ಭಾರತದ ಎಲ್ಲೇ ಆಪರೇಷನ್ಗಳನ್ನು ಮಾಡಿದ್ರು, ಈ ರೀತಿಯ ಬೆಳವಣಿಗೆಗಳಾದರೂ ಅದನ್ನು ಪ್ರಶ್ನಿಸುವಂಥ ನೈತಿಕತೆಯನ್ನು ನೀವು ಉಳಿಸ್ಕೊಳ್ಳೋದಿಲ್ಲ ಅಂತ. ಆ ಪ್ರಶ್ನಿಸೋ ನೈತಿಕತೆನೇ ಇಲ್ಲ ನಿಮಗೆ. ಈಗ ಅಕ್ಷಟ್ರೆ, ನಮಗೆ 140 ಮತಗಳು ನಮ್ಮ ಹತ್ರ ಇತ್ತು. 5 ಅಭ್ಯರ್ಥಿಗಳು 28 ಹಾಕ್ಕೊಂಡು 5 ಅಭ್ಯರ್ಥಿಗಳು ಗೆಲ್ಲೋ ಸಂಪೂರ್ಣ ಅವಕಾಶ ಇತ್ತು. ನಿಮಗೆ ಮುಂಚೆಯಿಂದನೂ ಗೊತ್ತಿದೆ ಯಾರು ಉಚ್ಚಾಟಿತ BJP ಶಾಸಕರಿದ್ದಾರೆ, ಯಾರು JDSಯಿಂದ ಅಂತರ ಕಾಯ್ಕೊಂಡಿರೋ ಶಾಸಕರಿದ್ದಾರೆ. ಅದೆಲ್ಲ ತಮಗೆ ಮಾಹಿತಿ ಇರ್ತಕ್ಕಂಥ 2 ವರ್ಷಗಳು 3 ವರ್ಷದಿಂದ ನೋಡಿದ್ದೀವಿ ನಾವು ಅದನ್ನು. ಅವರೆಲ್ಲ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನೋ ಭರವಸೆ ನಮಗಿತ್ತು. ಸೊ ಹಾಗಾಗಿ ನಮಗೇನು 5ನೇ ಅಭ್ಯರ್ಥಿ ಗೆಲ್ಸೋದೇ ನಮಗೆ ತೊಂದರೆ ಇರಲಿಲ್ಲ. 5ನೇ ಅಭ್ಯರ್ಥಿಗೆ ಸೂಕ್ತ ಮತಗಳು ಇದ್ದವು. JDSಗೆ ಇರಲಿಲ್ಲ. JDS ಇದ್ದಿದ್ದು 18 ಶಾಸಕರಲ್ಲಿ ಒಬ್ಬರು ಮೈಸೂರಿನ ಶಾಸಕರು ಆಲ್ರೆಡಿ ಹೆಜ್ಜೆ ಆಚೆ ಇಟ್ಟಿದ್ರು. ಇನ್ನು 17 ಶಾಸಕರು, 17 ಶಾಸಕರಲ್ಲಿ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯನಾ? ಅದು 11 ಬೇಕು. BJPಯ ನಾಯಕರುಗಳಿಗೆ JDS ಮೇಲೆ ಇಷ್ಟ ಇಲ್ಲ. BJPಯ ನಾಯಕರುಗಳಿಗೆ, BJPಯ ಶಾಸಕರಿಗೆ JDS ಮೇಲೆ ಆಸಕ್ತಿ ಇಲ್ಲ, ಇಷ್ಟ ಇಲ್ಲ.
ಅದು ಒಲ್ಲದ ಮನಸ್ಸಿನ ಸಂಬಂಧ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ನಮಗೆ ಹೈಕಮಾಂಡು ಕುಮಾರಸ್ವಾಮಿನ ಅಥವಾ ಮೋದಿನ ಅಂತ BJP ನಾಯಕರಿಗೆ ಗೊಂದಲ ಇದೆ. ಹಾಗಾಗಿ ಅವ್ರಿಗೆ ಮತ ಕೊಟ್ಟಿಲ್ಲ. ಅಲ್ಲ ನಮ್ದು ನಿಮ್ದು ಏನು ತಪ್ಪು ಬರಲ್ಲ. ಯಾಕಂದ್ರೆ ಇಲ್ಲಿ ಯಾರಿಗೋ ಆಪರೇಷನ್ ಮಾಡಿ ಕೇಳಿ ಯಾರ್ದು ಬರೋದಿಲ್ಲ ತಪ್ಪಿಲ್ಲಿ. ಈಗ ರಾಜ್ಯದ BJP ನಾಯಕತ್ವ ಎಷ್ಟು ದುರ್ಬಲ ಅಂತ ನೋಡ್ತಾ ಇದ್ದೀರಿ. ಪದ್ಮನಾಭನಗರದ ಶಾಸಕರ ಮೇಲೆ ಮಹಾಲಕ್ಷ್ಮಿ ಲೇಔಟ್ ಶಾಸಕರಿಗಾಗಲಿ, KR ಪುರಂ ಶಾಸಕರಿಗಾಗಲಿ, ಯಲಹಂಕ ಶಾಸಕರಿಗಾಗಲಿ ನಂಬಿಕೆ ಇಲ್ಲ. ಇದೇ ಉತ್ತರ. ಕರ್ನಾಟಕದಲ್ಲಿ ಜಾರ್ಖಂಡ್ ಅಲ್ಲಿ ನಿನ್ನೆ ಆಯ್ತು. ಕರೆಕ್ಟ್. ಬಿಜೆಪಿ ರಾಜ್ಯಸಭಾ ಸದಸ್ಯರನ್ನ ಗೆಲ್ಲಿಸಿಕೊಳ್ತು, ನಂಬರ್ ಇಲ್ಲದೆ ಇದ್ರು ಕೂಡ ಬಿಜೆಪಿ ಗೆಲ್ಲಿಸಿಕೊಳ್ತು. ಕರೆಕ್ಟ್. ಇನ್ನು ಆ ರೀತಿಯ ಬೆಳವಣಿಗೆಗಳಾದಾಗ ನೀವು ಪ್ರಶ್ನೆ ಎತ್ತೋದಕ್ಕಾಗಲ್ಲ. ಇಲ್ಲ, ಯಾಕಂದ್ರೆ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಇಲ್ಲ ಪ್ರಶ್ನೆ ಯಾಕಂದ್ರೆ ನೋಡಿ, ಈಗ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಹೇಳ್ಕೊಂತು ಅವ್ರಿಗೆ ಆಮಿಷ ಕೊಟ್ಟಿದ್ದನ್ನ ದಾಖಲೆ ಸಮೇತ ನಾವು ಈಚೆ ಬಿಟ್ಟಿದ್ದೀವಿ. ಇಲ್ಲೇ ಯಡಿಯೂರಪ್ಪನವರು ಆಪರೇಷನ್ ಕಮಲ ಮಾಡಿದಾಗ ನಾವು ದಾಖಲೆ ಸಮೇತ ಬಿಟ್ಟಿದ್ದೀವಿ. ಅಲ್ಲ ರೀ, ಈಗ ಯಾವ BJP ನಾಯಕತ್ವದ ಮೇಲೆ ನಂಬಿಕೆ ಇಲ್ಲದೆ ದುರ್ಬಲ BJP ನಾಯಕವನ್ನು ಬಿಟ್ಟು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ, ಅಡ್ಡ ಮತ, ಅದು ನಮ್ಗೆ ಅಗತ್ಯ ಕೇಳಿ. ಈಗ ನಮ್ಗೆ ನಾವು ಕಾಂಗ್ರೆಸ್ ಜೊತೆ 141 ಮತಗಳು ನಮ್ಮ ಹತ್ರ ಇತ್ತು. ನಮ್ಗೆ ಬೇಕಾಗಿದ್ದು 140 ಮತಗಳು ನಮ್ಮ ಹತ್ರ ಇತ್ತು. GTD ಸೇರಿಸಿ ಹೇಳ್ತಾ ಇದ್ದಾರೆ. ಹೌದು, ಅವರು ಕೂಡ ಆಚೆ ಕಡೆ ಬಂದಿದ್ದಾರಲ್ಲ. ಈಗ JDS ನವರು ಅದು ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ. ಮೂರು ವರ್ಷಗಳಿಂದ ಅವ್ರಿಗೆ ಕಾಟ ಕೊಡ್ತಾ ಇದ್ದಾರೆ JDS ನವರು ಅಂತ ಮಾಹಿತಿ ಇದೆ. ಅವರ ಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಅವಮಾನ ಮಾಡ್ತಾರಂತೆ. ಆ ತರ GD ದೇವೇಗೌಡರ ಪರಿಸ್ಥಿತಿ ಇದೆ. ನಮಗೆ ಯಾರೋ ಮತಗಳನ್ನ ಹಾಕಿದಾಗ ನಾವೇನು ಅದನ್ನ ಸಾಂತ್ವನ ಕೇಂದ್ರ ನಟರಾಜ್ ಗೌಡ್ರೆ, ಈಗ ಅವರೊಬ್ರು ಶಾಸಕರು ನಮ್ಗೆ JDS ಬಿಟ್ಟು BJP ಬಿಟ್ಟು ಆಚೆಗೆ ಬರ್ತಾ ಇರೋರನ್ನ ನಾವು ಮತ ಹಾಕ್ಬಿಟ್ಟು ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಇನ್ನು ಆಮಿಷ ಕೊಟ್ಟು ನೀವೇನಾದ್ರು ಕೇಳಿದ್ರೆ ಬನ್ರಿ ನಿಮ್ಗೆ ಕೆಲಸ ಕೊಡ್ತೀವಿ, ತಗೊಂಡು ದುಡ್ಡು ತಗೊಳ್ರಿ, ಇಲ್ಲ ಅಧಿಕಾರ ತಗೊಳ್ರಿ ಅಂತ ಆಮಿಷ ಕೊಟ್ರೆ ತಪ್ಪಾಗುತ್ತೆ. ಅದು ಆಪರೇಷನ್ ಕಮಲ ಆಗುತ್ತೆ. ಅಥವಾ ಇದು ಸ್ವಯಂ ಪ್ರೇರಿತವಾಗಿ ವೋಟ್ ಆಗಿದ್ದು ಯಾರು ಈಗ ಅವರೇ ಹೇಳಿದಾರಲ್ಲ, ಆತ್ಮಸಾಕ್ಷಿ ಯಾರು ಮತ ಹಾಕಿದ್ರು ನಾವು ಆತ್ಮಸಾಕ್ಷಿಗೆ ಮತ ಹಾಕ್ತೀವಿ ಅಂತ ಅವರೇ ಹೇಳಿದ ಮೇಲೆ, ಆತ್ಮಸಾಕ್ಷಿಗೆ ಮತ ಹಾಕ್ತೀವಿ ಅಂತ ಅವರೇ ಹೇಳಿದವರು ಒಬ್ಬರು, ಆಯ್ತು, ಹೇಳದೇ ಇರೋರು 11 ಜನ. ಇನ್ನು ಅವ್ರನ್ನ ಕೇಳಿ, ಅವರು ಸ್ವಯಂ ಪ್ರೇರಿತವಾಗಿ ಅವ್ರನ್ನ ಕೇಳಿ ನೋಡಿ. ಈಗ ಅವರು ಅದೇ ಹೇಳ್ತಾರೆ. ಬೇಕಾದ್ರೆ ಇನ್ನೂ ನನ್ನ ಪ್ರಕಾರ BJP JDS ನಲ್ಲಿ ನೋಡಿ, JDS ನಲ್ಲಿ ಎಲ್ಲಾ ಶಾಸಕರು ಅಲ್ಲಿಂದ ಆಚೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. 2/3 ಬೇಕಾದ್ರೆ ಆಚೆಗೆ ಬಂದು ಕಾಂಗ್ರೆಸ್ ಜೊತೆ ಮರ್ಜ್ ಆಗಿ ರೆಡಿ ಇದ್ದಾರೆ. ನಮ್ಗೆ ಅದು ಅಗತ್ಯ ಇಲ್ಲ. ಆಮೇಲೆ JDS ಶಾಸಕರು ರಾಜೀನಾಮೆ ಕೊಟ್ಟು ಉಪಚುನಾವಣೆಗೆ ಹೋಗ್ಸಕ್ಕೆ ನಮಗೂ ರೆಡಿ ಇಲ್ಲ. ನಮ್ಗೆ BJP ಇಂದ 2/3 ಈಚೆ ಬರ್ತಾರೆ ಅಂತ ಹೇಳೋದು ನಾನು JDS ಅಂತ ಹೇಳಿದೆ. BJP ಇಂದನೂ ಕೂಡ ಈಗ BJPಯಲ್ಲಿ ಫಸ್ಟ್ ಟೈಮ್ ಆಗಿರೋ ಶಾಸಕ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ, ಯಾವ ನಾಯಕತ್ವನೂ ಇಲ್ಲ, ಯಾರ ಮೇಲೆ ಕಂಟ್ರೋಲು ಇಲ್ಲ. ಪಾಪ ಅವ್ರ ಮುಂದೆ ನಾಯಕತ್ವ ಬರುತ್ತೆ. ನಾನು ಅವ್ರನ್ನೇನು ಕಡಿಮೆ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾನಿವಾಗ ಏನ್ ಹೇಳ್ತಾ ಇರೋದು, ಅವ್ರ ಮೇಲೆ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ, ಅವ್ರ ನಾಯಕತ್ವ ದುರ್ಬಲ ಆಗಿದೆ. ಕಾಂಗ್ರೆಸ್ ನಾಯಕತ್ವ ಮಾನ್ಯ DK ಶಿವಕುಮಾರ್ ಮೇಲೆ ನಂಬಿಕೆ ಇದೆ. ಎಲ್ಲ ಶಾಸಕರಿಗೂ BJP JDS ಎಲ್ಲ ಶಾಸಕರು ಇಂತ ಅದ್ಭುತವಾದ. ಸೊ ನಟರಾಜ್ ಗೌಡ್ರಿ ಮಾತನ್ನ ನೆನಪಿಟ್ಕೊಳ್ತೀನಿ. ಯಾಕಂತಂದ್ರೆ ನೆಕ್ಸ್ಟ್ ಎಲ್ಲೇ ಆದ್ರೂ ಕೂಡ ಅದು ನಾಯಕತ್ವದ ಮೇಲೆ ಏನೋ ಇದಿಲ್ಲದೆ, ನಂಬಿಕೆ ಇಲ್ಲದೆ ಆಗಿರುವಂತ ಪಕ್ಷ ಅಂತ ಎರಡಭಾಗ ಅದೇ, ಅಥವಾ ಕ್ರಾಸ್ ವೋಟಿಂಗ್ ಲಾಜಿಕಲ್ ಬೇರೆ ಕಡೆ ಅಪ್ಲೈ ಆಗಬೇಕು. ಎರಡು ವಿಷಯ ಇದೆ. ಒಂದು, ನೀವು ಯಾರಿಗಾದ್ರೂ ಆಮಿಷ ಕೊಟ್ಟು ತಗೊಂಡ್ ಬರೋದಿದೆಯಲ್ಲ, ಅದು ಅಪರಾಧ ಆಗುತ್ತೆ, ತಪ್ಪಾಗುತ್ತೆ. ಯಾರಿಗೂ ಕೇವಲ ನಿಮ್ಮ ನಾಯಕತ್ವಕ್ಕಾಗಿ ನಾನು ಬರ್ತೀನಿ ಅದು ಒಂದು ವಿಷಯ ಇದೆ. ಅಲ್ಲಿ ಆಮಿಷ ಒಟ್ಟಿದ್ರು ಅಂತ ಹೆಂಗ್ ಪ್ರೂವ್ ಮಾಡಿದ್ರಿ? ಈಗ ಪ್ರೂವ್ ಮಾಡಿದ್ರಿ, ಅವರು ಇದನ್ನೇ ಹೇಳ್ತಾರೆ. ಅವರು ಈಗ ನಾವು ಗುಜರಾತಿನ ಶಾಸಕರು ಇಲ್ಲಿ ಬಂದು ಬೆಂಗಳೂರಲ್ಲಿ ಉಳ್ಕೊಂಡ್ರಲ್ಲ, ಆಗಿಂದ ಹಿಡಿದು ಇಲ್ಲಿ ಆಪರೇಷನ್ ಕಮಲ ಮಾಡಿದ್ರಲ್ಲ ಯಡಿಯೂರಪ್ಪನವರು, ಅವಾಗವರೆಗೂ ಎಲ್ಲ ಆಡಿಯೋ ವಿಡಿಯೋ ದಾಖಲಾತಿ ಸಮೇತ ನಾವು ಆಚೆಗೆ ಬಿಟ್ಟಿದೀವಿ. ಆಯ್ತಾ? ಹೆಂಗ್ ಆಪರೇಷನ್ ಬನ್ರಪ್ಪ ನಿಮಗೆ ಅಧಿಕಾರ ಕೊಡ್ತೀನಿ, ಪ್ರದೀಪ್ ಅವರೇ ಇವರು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್, ಅವರು ಕಬ್ಬಣ. ಪ್ರದೀಪ್ ಅವರೇ, ಮೊದಲನೇದಾಗಿ ನಟರಾಜ್ ಗೌಡ್ರು ಹೇಳಿದ್ರಲ್ಲ, ಆ ಕಾಂಗ್ರೆಸ್ನ ವಕ್ತಾರರ ಸ್ಟೇಟ್ಮೆಂಟ್ ಉದ್ದಟತನದ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ಒಂದು ನಂಬರ್ 1. ನಂಬರ್ 2, ಅವ್ರು ಎಷ್ಟು ಅಧೋಪತನಕ್ಕೆ ಹೋಗಿದ್ದಾರೆ ಅಂತಂದರೆ, ದೇಶದಲ್ಲಿ ಇದೇ ಫಸ್ಟ್ ಟೈಮ್ ಅಲ್ಲ, ಕಳೆದ 50 ವರ್ಷದಲ್ಲಿ ಮಾಡಿದಂಥ ದುರಾಡಳಿತ, ಈ ಥರದ ಭ್ರಷ್ಟಾಚಾರ, ಈ ರೀತಿಯ ಶಾಸಕರನ್ನ ಹೊತ್ತೊಯ್ದಕ್ಕಂಥ ಕೆಲಸ, ಇವೆಲ್ಲವನ್ನ ಮಾಡೇ ದೇಶದ ಜನತೆ ಅವ್ರನ್ನ ವಿರೋಧ ಪಕ್ಷದ ನಾಯಕರು ಇಲ್ದಂಗೆ 12 ವರ್ಷ ಕುಣಿಸಿದ್ರು ಅವ್ರನ್ನ. ಈ ಥರದನ್ನು ಮಾಡೇ ಈಗ ಅಲ್ಲೋ ಇಲ್ಲೋ ಅವಕಾಶ ಸಿಕ್ತಂಥ ಇಂಥ ರೀಜನಲ್ ಪಾರ್ಟಿಗಳನ್ನು ಮುಗಿಸಿರ್ತಕ್ಕಂಥದ್ದು ಯಾರಾದ್ರೂ ಕೀರ್ತಿ ಅನ್ನೋದು ಕಾಂಗ್ರೆಸ್ ಪಾರ್ಟಿ. ಕಳೆದ 20 ಯಾರ ಜೊತೆ ಮೈತ್ರಿ ಮಾಡಿಕೊಂಡಿದ್ದೀರೋ ಏನು ಮಾಡ್ತಿದ್ದಾರೆ? ಒಂದು ನಿಮಿಷ ಇರಿ. ಕಳೆದ 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಇದು ಮೊದಲನೇ ಬಲ, ಇದು 3 ಬಾರಿನೋ 4 ಬಾರಿನೋ ನಮ್ಮ ಪಕ್ಷಕ್ಕೆ ಇವರು ಆಘಾತ ಮಾಡಿರೋದು. ಈ ರೀತಿ ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಮಾಡಿದ್ರು? ಚನ್ನರಾಯಸ್ವಾಮಿ ಟೀಮನ್ನು ಇದೇ ರೀತಿ ಇದೇ ಸಿದ್ದರಾಮಯ್ಯನವರ DK ಶಿವಕುಮಾರ್ ಟೀಮು ಇದೇ ರೀತಿ ಅಡ್ಡಮತದಾನ ಮಾಡಿಸಿದ್ದು. ಈಗ ಇವರು ಆ ದೇಶದಲ್ಲಿ BJP ಮಾಡಿದ್ರೆ ಹೇಳ್ತಾರೆ ಇವರು ದೇವ್ದ ಬಾಯಿಲ್ ಭಗವದ್ಗೀತೆ ಇವ್ರದ್ದು. ಇವರು BJP ಪ್ರಶ್ನೆ ಮಾಡಕ್ಕೆ ಯಾವ ನೈತಿಕತೆ ಇದೆ ಇವ್ರಿಗೆ?
ಬಿಜೆಪಿ ಅಲ್ಲಿ ಮಾಡಿದ್ರಿ ಇಲ್ಲಿ ಮಾಡಿದ್ರಿ ಅಂತ ಹೇಳ್ತಿದ್ರು. ಕಾಂಗ್ರೆಸ್ ಪ್ರಶ್ನೆ ಮಾಡಿ ನಿಮ್ಗೆ ಯಾವ ನೈತಿಕತೆ ಇದೆ? ಅವ್ರ ಜೊತೆನೇ ಇದ್ದೀರಲ್ಲ ನೀವು, ಬಿಜೆಪಿ ಜೊತೆನೇ ಇದ್ದೀರಲ್ಲ. ಕೇಳಿ ಸರ್, ನಾನು ಕೇಳ್ತಿರ್ತಕ್ಕಂಥದ್ದು ಎರಡೂ ಪಾರ್ಟಿಗಳು ಇವತ್ತು ರೇಸ್ನಲ್ಲಿ ಈ ತರ ಮಾಡಿದಾವೆ, ರೀಜನಲ್ ಪಾರ್ಟಿಗಳನ್ನ ಮುಗಿಸಿದಾವೆ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಕಾಂಗ್ರೆಸ್ನವ್ರಿಗೆ ಹೇಳ್ತಾವ್ರಲ್ಲ, ನಾವೇನೋ ನಮ್ದೇನೋ ಬಿಜೆಪಿ ಬಗ್ಗೆ ಬಟ್ಪಾಡು ತೋರಿಸ್ತಾರಲ್ಲ, ಎಸ್ ಅಲ್ಲಿಗೆ ಮಾಡ್ಬಿಟ್ಟಿದ್ರಿ, ಇಲ್ಲಿ ಇದು ನೀವು ಮಾಡಿದ್ದೆ, ನೀವು ಮಾಡಿ ತೋರಿಸ್ಕೊಟ್ಟಿರ್ದೆ ದೇಶಕ್ಕೆ, ನೀವು ಕರೆಕ್ಟಾಗಿದ್ದೀರಿ, ಇದ್ಯಾವುದು ಹೋಯ್ತಾ ಇರಲಿಲ್ಲ. ಇದೆಲ್ಲವನ್ನ ರಾತ್ರೋರಾತ್ರಿ ಸರ್ಕಾರಗಳನ್ನು ಬದಲಾವಣೆ ಮಾಡಿದಿರ್ಬೋದು, ರಾಜ್ಯಪಾಲರನ್ನ ದುರುಪಯೋಗ ಪಡಿಸ್ಕೊಂಡಿರ್ಬೋದು, ITBT ದುರುಪಯೋಗ ಪಡಿಸ್ಕೊಂಡಿರ್ಬೋದು, ಎಲ್ಲ ಚುನಾವಣಾ ಆಯೋಗನ ದುರುಪಯೋಗ ಪಡಿಸ್ಕೊಂಡಿರ್ಬೋದು. ಇದೆಲ್ಲವನ್ನ ರಕ್ಷಿತ್ ಅವರೇ, ಅಡ್ಡ ಮತದಾನ ಮಾಡ್ತಿರ್ತಕ್ಕಂಥ ಇದನ್ನು ಮೊದಲು ಅಲ್ಲ ಕೊನೆನೂ ಅಲ್ಲ, ಅಥವಾ ನಾನು ಭಯನೂ ಪಡೋದಿಲ್ಲ, ಅಥವಾ ಫ್ರಸ್ಟ್ರೇಷನ್ ಇಲ್ಲ. ಯಾಕೆಂದ್ರೆ ಇವೆಲ್ಲವೂ ಗೊತ್ತಿರ್ತಕ್ಕಂಥ ಪವರ್ ಪೊಲಿಟಿಕ್ಸ್ ಇದ್ದಾಗ ಇವೆಲ್ಲವೂ ಕಾಮನ್, ಎದುರುವ ಪ್ರಶ್ನೆ ಇಲ್ಲ. ನಿಮ್ಮ ಹತ್ರ ಇರೋ 18 ಶಾಸಕರನ್ನ ನಿಮಗೆ ಹಿಡಿದಿಟ್ಟುಕೊಳ್ಳೋದಕ್ಕಾಗ್ಲಿಲ್ಲ. ನಿಮ್ಮ ನಾಯಕತ್ವದ ಮೇಲೆ ಪ್ರಶ್ನೆ ಬರೋದಿಲ್ಲ. ನೀವು ಅವರಿಗೆ ಬೈಯೋದಕ್ಕಿಂತ ಮೊದಲು ನಿಮ್ಮಲ್ಲೇನು ಸಮಸ್ಯೆ ಇದೆ ಅಂತ ನೋಡ್ಕೊಳ್ಬೇಕು. ಕುತಂತ್ರ ಬುದ್ಧಿಯನ್ನ ಮಾಡಿದ ಮಹಾನಾಯಕ ಯಾರು ಹೇಳಿ? ಕುತಂತ್ರವನ್ನ ಮಾಡ್ತಾರಲ್ಲ, ಆಮಿಷವನ್ನ ಓಡ್ತಾರಲ್ಲ, ಅಂತ ಕುತಂತ್ರ ಮಹಾನಾಯಕನ ಹೇಳಿ ಪ್ರಶ್ನೆನ. ಯಾರೋ ಒಬ್ಬರನ್ನ ನಿಮ್ ಕುತಂತ್ರ ಅವ್ರಿಗೆ ತಂತ್ರ, ಅದು ತಂತ್ರ ಅಂತ ಹೆಂಗ್ ಸರ್ ತಂತ್ರ? ಅದು ಹೌದ್ರಿ, ಕುತಂತ್ರ ಸರ್. ಅಲ್ರಿ, ಸಾಧ್ಯ ಇಲ್ಲ ಯಾವತ್ತೇಲಿ ತಂತ್ರವನ್ನ ಉಪಯೋಗಿಸೋದು. ಇಲ್ಲಿ ಕೇಳಿ ಸರ್, ಒಂದು ಗೊತ್ತಿರ್ಲಿಲ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರದೀಪ್, ನಿಮ್ಗೆ ಗೊತ್ತಿರಲಿಲ್ವಾ DK ಶಿವಕುಮಾರ್ ಬಂದ ತಕ್ಷಣ ಅವ್ರು ಮಾಡೋ ಮೊದಲ ಪ್ರಯತ್ನ JDS ಅನ್ನ ವೀಕ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೆ ಒಕ್ಕಲಿಗರ ಓಟ್ ತೆಗೆದುಕೊಂಡು ಬನ್ನಿ ಅಂತ. ಅವ್ರು ನಿಮ್ಮ ವೀಕ್ ಮಾಡದೆ ಅವ್ರ ಹೆಂಗ್ ಒಕ್ಕಲಿಗರ ನಾಯಕ? ಸರ್ ಆ ಒಕ್ಕಲಿಗ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಆಲೆ 3-4 ಜನ ಆಗೋರು ಸರ್. ಅವಾಗ ಏನು ಆಗಲಿಲ್ಲ ಸರ್. ಸದಾನಂದ ಗೌಡರು ಆಗವ್ರೆ, SM ಕೃಷ್ಣ ಅವರು ಆಗವ್ರೆ, DK ಶಿವಕುಮಾರ್ ಅಷ್ಟೇ ಸರ್. ಅದೇನು ದೊಡ್ಡ JDS ಮುಳುಗೋಗಿದೆಯಾ ಸರ್? ನೀವು ಸಾಧ್ಯನೇ ಇಲ್ಲ. ನೀವು SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮಂಡ್ಯದಲ್ಲಿ 7ರಲ್ಲಿ 5 ಕ್ಷೇತ್ರ ಗೆದ್ದಿದ್ವಿ. ಸ್ವತಃ ಅವ್ರ ಕ್ಷೇತ್ರವನ್ನೇ ಗೆದ್ದಿದ್ವಿ ಸರ್ ನಾವು. ಆಗ ದೇವೇಗೌಡರ ನಾಯಕತ್ವ 59 ಕ್ಷೇತ್ರ ಗೆದ್ದಿದ್ವಿ ಸರ್ ನಾವು. ಆಗ ದೇವೇಗೌಡರ ನಾಯಕತ್ವ ಇತ್ತು. ಈಗ ನೀವು ಇದ್ದೀರಿ. ಖಂಡಿತ ಇಲ್ಲ. ಆ ರೀತಿಯ ಯಾವುದೇ ಮರ್ಮಾಘಾತವನ್ನ ನಾವು ಕೊಡ್ತೀವಿ ಅವ್ರಿಗೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವ್ರಿಗೆ ಬುದ್ಧಿ ಕಲಿಸುವ ಎಲ್ಲ ಪ್ರಯತ್ನ ಮಾಡ್ತೇವೆ. ನಿಮ್ಮಲ್ಲಿ ಸಮಸ್ಯೆ ಇಟ್ಕೊಂಡು ಅದನ್ನ ಸರಿಪಡಿಸದೆ ಅವ್ರು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನೀವು ಸರಿ ಮಾಡ್ಕೋಬೇಕು. 20 ಜನ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರಲ್ಲೇ ನಮಗೆ ರಾಜಣ್ಣ ಅವರು ಗೌರವ ಕೊಡಬೇಕು. ಬಹುಶಃ ನಿನ್ನೆ ಬೆಳಗ್ಗಿಂದ ಸಂಜೆವರೆಗೆ ನಡೆದಂತ ಬೆಳವಣಿಗೆಯನ್ನು ಗಮನಿಸಿದ್ರೆ ಬಿಜೆಪಿ ಮತ್ತು JDS ಪುವರ್ ಪ್ಲಾನಿಂಗ್ ನ ಕಾರಣಕ್ಕಾಗಿ ಎಡವಿದ್ದ, ಅಥವಾ ಅವರ ಶಕ್ತಿಯ ಕಾರಣಕ್ಕಾಗಿ ಸೋತಿದ್ದ? ಕಾಂಗ್ರೆಸ್ನ ಶಕ್ತಿಯ ಕಾರಣಕ್ಕಾಗಿ ಸೋತಿದ್ದ. ರಕ್ಷತ್, ನನಗನ್ಸುತ್ತೆ ಪುವರ್ ಪ್ಲಾನಿಂಗ್ ಅಂತಲ್ಲ, ಇವ್ರಿಗೆ ಅದರ ಭಾಸವೂ ಆಗಲಿಲ್ಲ. ಈಗ BJP ಅವ್ರಿಗೆ ಲಿಂಗರಾಜ್ ಪಾಟೀಲ್ಗೆ ಏನು 30 ಅಸೈನ್ ಮಾಡಿದ್ರಲ್ವ, ಅದರಲ್ಲಿ 3 ಹೋಗ್ತವೆ ಅಂತಲೂ ಗೊತ್ತಾಗಲಿಲ್ಲ. ಇಲ್ಲಾಂದರೆ ಆ 3ಅನ್ನು ಅವ್ರು ಈಗ ಅವ್ರೇನು ಹೇಳ್ತಿದ್ದಾರೆ, ಈಗ ಆಗಿದ್ದೇನು, JDSಗೆ 4 ಅಸೈನ್ ಮಾಡಿದ್ವಿ, ಕಾಂಗ್ರೆಸ್ನವ್ರು ಹೇಳ್ತಾರೆ 7 JDSನ ಅಡ್ಡ ಮತದಾನ ಆಗಿದೆ, 3 BJPದಾಗಿದೆ ಅಂತ. ನೀವು 4 JDSಗೆ ಹಾಕಿದವರು JDSಗೆ ಹಾಕಿ ನೀವು BJPಯ ಕ್ಯಾಂಡಿಡೇಟ್ಗೆ ಅಸೈನ್ ಮಾಡಿದವರೇ ನಿಮಗೆ ಹಾಕದೆ ನೀವು 2ನೇ ಪ್ರಾಶಸ್ತ್ಯದ ಮತಗಳಿಂದ ಬರ್ತಿದೆ ಅಂದರೆ ಪ್ಲಾನಿಂಗ್ ಎಲ್ಲಿಂದ ಬಂತು? ನಿಮಗೆ ಅದರ ಭಾಸವೂ ಆಗಲಿಲ್ಲ. ಈ ಶಾಸಕರು ಸ್ವಲ್ಪ ಮಟ್ಟಿಗೆ ನಮ್ಮ ಕೈ ಕೊಡ್ಬೋದು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಏನು ಪ್ಲಾನಿಂಗ್ ಏನೂ ಇಲ್ಲೇ ಇಲ್ಲ ಇದರಲ್ಲಿ. 2ನೇ ಸಂಗತಿ, JDS ಕ್ಯಾಂಡಿಡೇಟ್ ಯಾಕೆ ಹಾಕ್ತು? ಪೊಲಿಟಿಕಲಿ ನೀವು ಯೋಚನೆ ಮಾಡಿ ಒಂದು ಸ್ವಲ್ಪ. ನಿಮ್ಗೆ ಗೊತ್ತಿದೆ DK ಶಿವಕುಮಾರ್ ಪೋಚ್ ಮಾಡುವ ಪ್ರಯತ್ನ ಮಾಡ್ತಾರೆ ಅಂತ, ವಲ್ನರಬಿಲಿಟಿ ಇದೆ ಅನ್ನೋದು ಗೊತ್ತಿದೆ. ಹಾಗಿದ್ದಾಗ ಅವಿರೋಧ ಆಯ್ಕೆ ಆಗಿದ್ರೆ ಅಟ್ಲೀಸ್ಟ್ ಈ ಒಂದು ಕ್ರ್ಯಾಕ್ ಆದರೂ ಹೊರಗಡೆ ಬರ್ತಿರ್ಲಿಲ್ಲ. ರಾಜ್ಯಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು. ವಿಧಾನ ಪರಿಷತ್ನಲ್ಲಿ ನೀವು ಕ್ಯಾಂಡಿಡೇಟ್ ಹಾಕಿ ನಿಮ್ಗೆ 14 ಓಟ್ ಬರೋದು ಗೊತ್ತಿದ್ದಾಗ ನೀವು ಕ್ಯಾಂಡಿಡೇಟ್ ಹಾಕಿ ಅದನ್ನು ತೋರಿಸ್ಲಿಕ್ಕೆ ಯಾಕೆ ಹೋದ್ರಿ? ಅಂದರೆ ಇಲ್ಲ ನಾವು ಮಾರಾಟದ ಕರೆಕ್ಟ್ ಸರ್. ಅದೇ ಈಗ ಕುಮಾರಣ್ಣ ಅದನ್ನೇ ಹೇಳಿದ್ದು, ನಾನು ಯಾರ ಮೇಲೆ ಅತಿಯಾದ ನಂಬಿಕೆಯನ್ನ ಇಟ್ಟಿದ್ದೆ ಅವರೇ ದ್ರೋಹ ಮಾಡಿದ್ದಾರೆ. ಆ ನಂಬಿಕೆ ಗೊತ್ತಾಗ್ಬೇಕಲ್ಲ. ಹಿಂದೆ ಹೋಗಿ ಇಂಥ ಕುತಂತ್ರ ಕೆಲಸವನ್ನ ಗೊತ್ತಾಗ್ಬೇಕಲ್ಲ. ಪ್ರದೀಪ್, ಮುಂದಿನ ಚುನಾವಣೆಯಲ್ಲಿ ನೀವು ಹಿಂಗೆ ನಂಬಿಕೆಯ ಪ್ರಶ್ನೆಗಳನ್ನ ಅಥವಾ ನಂಬಿಕೆಯ ಟೆಸ್ಟ್ಗಳನ್ನ ಮಾಡ್ತಾ ಹೋದ್ರೆ ಯಾರೂ ನಂಬಿಕೆ ಉಳಿಸ್ಕೊಳ್ಳಲ್ಲ ರಾಜಕಾರಣದಲ್ಲಿ. ಮುಂದಿನ ಚುನಾವಣೆಯಲ್ಲಿ ಇನ್ನೊಂದು 11 ಹೋಗ್ತಾರೆ. ಆಗ JDSನ ಸ್ಥಿತಿಗತಿ ಏನು? ಒಂದು. 2ನೇದು, BJPಗೆ
ನನಗನ್ಸುತ್ತೆ ಭಾಳ ದಿನಗಳ ನಂತರ ಬಿ ಜೆ ಪಿಗೆ ಒಂದು ಚಮಕ್ ಕೊಡುವ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬಂದಿದೆ. ಕರೆಕ್ಟ್. ಸಿದ್ದರಾಮಯ್ಯನವರು ಏನಿದ್ರು ಜೆ ಡಿ ಎಸ್ನಿಂದ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ನೋಡಿ, ಆಪರೇಷನ್ ಕಮಲ ಬಿ ಜೆ ಪಿ ಮಾಡ್ತು. ನಾನು ಬರೀ ಕರ್ನಾಟಕವನ್ನು ಇಟ್ಕೊಂಡು ನೋಡ್ತಿದ್ದೀನಿ. ಯಡಿಯೂರಪ್ಪನವರು 2019 ಕಾಂಗ್ರೆಸ್ ಜೆ ಡಿ ಎಸ್ಸನ್ನು ಒಡೆದು ಶಾಸಕರಂತಂದರು. ಈಗ ಬಿ ಜೆ ಪಿಗೆ ಯಾವ ನೈತಿಕತೆ ಆಮೇಲೆ ಇಡೀ ದೇಶದಲ್ಲಿ ಏನು ನಡೀತಾ ಇದೆ? ನೀವು ಕಾರ್ಯಕರ್ತರ ಪಕ್ಷ ಹೇಳ್ತೀರಿ ನಿಜ ರೀ, ಸೈದ್ಧಾಂತಿಕ ಪಕ್ಷ ಅಂತ ಹೇಳ್ತೀರಿ ನಿಜ. ತೃಣಮೂಲ ಕಾಂಗ್ರೆಸ್ಸನ್ನು ಹೇಳ ಹೆಸರಿಲ್ಲದಂತೆ ಒಡೆದ್ರಿ. ನಿನ್ನೆ ಅಷ್ಟೇ ಉದ್ಧವ್ ಠಾಕ್ರೆ ಪಾರ್ಟಿಯನ್ನು ಒಡೆದ್ರಿ. ಇಲ್ಲಿ ಏನು ನೈತಿಕತೆ ಇದೆ ನಿಮಗೆ? ಕರ್ನಾಟಕದಲ್ಲಿ ಆಯ್ತಪ್ಪ, ಡಿ ಕೆ ಶಿವಕುಮಾರನ್ನು ಕಾಂಗ್ರೆಸ್ ತಂದಿದ್ದೇ ಈ ಪಾಲಿಟಿಕ್ಸ್ ಮಾಡಿ ಅಂತ. ನೀವು ಬಿ ಜೆ ಪಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಏನು ಮಾಡ್ತಾ ಇದೆ ಅದನ್ನು ಕರ್ನಾಟಕದಲ್ಲಿ ಸ್ವಲ್ಪ ಮಾಡಿ ತೋರಿಸಿ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದ್ದು. ಅವ್ರು ಮೊದಲ ಹೆಜ್ಜೆಯಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಈಗ ರಕ್ಷಿಟ್ರೆ ಹಳ್ಳಿಕ್ಕೂ ನನಗೆ ಕೇಳಿದರೆ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ನವ್ರಿಗೆ ಹಳ್ಳಿಕ್ಕೂ ದಾರಿ ಇಲ್ಲ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಇದೇ ಪಾಲಿಟಿಕ್ಸ್ ಮಾಡ್ತಿದ್ದೀರಿ. ಎಸ್, ಮಾತಾಡೋಣ ಇದರ ಬಗ್ಗೆ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.